ಬಂಧುಗಳೇ, ಏನ್ ಈ ದಿನ ಆಕ್ಚುಲಿ ನನಗೆ ಒಂದು ಖುಷಿ ಏನು ಅಂದ್ರೆ, ಸ್ವಾಮೀಜಿಯವ್ರನ್ನ ಚಿತ್ರದುರ್ಗ ಮಠದಲ್ಲಿ, ಬಾಗಲಕೋಟೆ ಮಠದಲ್ಲಿ ನಾವು ನೋಡುವ ಪರಿಸ್ಥಿತಿ ಬರ್ತಾ ಇತ್ತು. ಈಗ ಸ್ವಾಮೀಜಿ ನಮ್ಮೂರ್ಗೆ ಬರ್ತಾ ಇದ್ರಿ ಅಂತ ನಾನು ಹೇಳಿದೆ, ಸ್ವಾಮೀಜಿ ನಮ್ಮೂರ್ಗೆ ಬರ್ತಾರಾ? ಸುಮ್ಮನೆ ನಮ್ಮೂರ್ ಹೋಗ್ಕೊಂಡು ಸ್ವಾಮೀಜಿ ಬರ್ತಾ ಇದ್ದೀರಾ? ನಾವು ಸ್ವಾಮೀಜಿ ನೋಡ್ಕೊಂಡು ಹೋಗ್ತೀವಿ ಅಂದ್ರೆ, ಮೊನ್ನೆ ಮೀಟಿಂಗ್ ಅಲ್ಲೂ ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ಸ್ವಾಮೀಜಿಯವರು ಮುಳಬಾಗಿಲು ತಾಲೂಕಿಗೆ ಲಾಸ್ಟ್ ಟೈಮ್ ಸಿದ್ದರಾಮೇಶ್ವರ ಜಯಂತಿ ಮಾಡಿದೀವಿ. ಇಡೀ ಕರ್ನಾಟಕ ಇತಿಹಾಸದಲ್ಲಿ ಸರಿಸುಮಾರು 7-8 ಸಾವಿರ ಜನ ಸೇರಿ 70 ಪಲ್ಲಕ್ಕಿಗಳನ್ನು ಸೇರಿ ಮುಳಬಾಗಿಲು ತಾಲೂಕಲ್ಲಿ ತುಂಬಾ ಅರ್ಜುನಗಳಿಂದ ಮಾಡಿರೋದು ಕರ್ನಾಟಕದ ಮೊದಲ ಬಾರಿಗೆ. ಸ್ವಾಮೀಜಿ ಬಂದಿಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ದಕ್ಕೆ ಮೊನ್ನೆ ಮೀಟಿಂಗ್ ಅಲ್ಲೇ ಸ್ವಾಮೀಜಿ ಅವರು, ನಿಮ್ಮ ಮುಳಬಾಗಿಲು ತಾಲೂಕಲ್ಲಿ ಯಾವ ಊರಿಗೆ ಬೇಕು ನಾನು ಬರ್ತೀನಿ, ಮುಳಬಾಗಿಲು ತಾಲೂಕಲ್ಲಿ ನನ್ಗೆ ಅಷ್ಟು ಇಷ್ಟ, ಮುಳಬಾಗಿಲು ತಾಲೂಕು ಎಲ್ಲಾ ನೀವು ಬರ್ತೀನಿ ಅಂತ ಇವತ್ತು ಕೀಳೊಳ್ಳಿಗೆ ಮೊದಲ ಬಾರಿಗೆ ಬಂದಿದ್ದಕ್ಕೆ ಸ್ವಾಮೀಜಿ ಅವರಿಗೆ ಸ್ವಾಗತ ಕೊಡ್ತಾ ಇದೀವಿ. ಮತ್ತೆ ವಿಶೇಷ ಏನಂದ್ರೆ, ಇವತ್ತು ಬೋವಿ ಜನಾಂಗ ಮುಳಬಾಗಿಲು ತಾಲೂಕಲ್ಲಿ ಸುಮಾರು 25,000-27,000 ವೋಟ್ ಪಾಪ್ಯುಲೇಷನ್ ಇದೆ. ಸುಮಾರು ಹಳ್ಳಿಗಳಲ್ಲಿ ಇವತ್ತು ಬೋವಿ ಜನಾಂಗ ಇದ್ದೇವೆ. ಆದ್ರೆ ಇವತ್ತು ಬೋವಿ ಜನಾಂಗಕ್ಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ಬ ಸ್ವಾಮೀಜಿ ಇದ್ದಾರೆ ಅಂದ್ರೆ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾತ್ರ ಇವತ್ತು ಕರ್ನಾಟಕದಲ್ಲಿ ಇರೋದು. ಯಾಕೆ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿ ಬರಲಿ, ಸಿದ್ದರಾಮಯ್ಯ ಬರಲಿ, ಮುಂದೆ ಡಿ ಕೆ ಶಿವಕುಮಾರ್ ಬರಲಿ, ಹಿಂದೆ ಯಡಿಯೂರಪ್ಪ ಇರಲಿ, ಕುಮಾರಸ್ವಾಮಿ ಇರಲಿ, ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅಂದ್ರೆ ಒಳ್ಳೆಯ ಸ್ವಾಮೀಜಿ. ಇಂಥ ಸ್ವಾಮೀಜಿ ಸಿಕ್ಕಿರೋದಕ್ಕೆ ಬೋವಿ ಜನಾಂಗಕ್ಕೆ ಪುಣ್ಯ ಮಾಡಬೇಕು ಅಂತ ಇವತ್ತು ಸ್ವಾಮೀಜಿಯವರಿಗೆ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ಇವತ್ತು ಇದೇ ತಿಂಗಳು 23ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 15,000-20,000 ಜನಸಂಖ್ಯೆ ಸೇರಿ ಬೋವಿ ಜನಾಂಗದ ವಿಧಿವಿ ಕರ್ನಾಟಕದಲ್ಲಿ ಅಂತ ಒಂದು ಸಿದ್ದರಾಮೇಶ್ವರ ಜಯಂತಿಯನ್ನು ಇವತ್ತು ಕೋಲಾರ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಳಬಾಗಿಲು ತಾಲೂಕಿನ ಯಾರೆಲ್ಲ ಇವತ್ತು ಬೋವಿ ಜನಾಂಗ ಮಣ್ಣೊಡೆಯ ಕೆಲಸ ಇರ್ಬೋದು, ಕಲ್ಲು ಕೆಲಸ ಮಾಡಿದವರು, ಕೂಲಿ ಕೆಲಸ ಮಾಡಿದವರು, ನಾವೆಲ್ಲ ಯಾರಿದ್ದೀವಿ, ನಾವು ನಮ್ಮ ಜನಾಂಗ ನಾವು ಇದೀವಿ. ಇವತ್ತು ನಾವೆಲ್ಲ ಕೂಡ ಬಡ ಕುಟುಂಬದಲ್ಲ ನಾವು ಇವತ್ತು ಜೀವನ ಮಾಡ್ತಾ ಇದೀವಿ. ಇದು ನಮ್ಮ ಜಯಂತಿ, ಸಿದ್ದರಾಮೇಶ್ವರ ಜಯಂತಿ ಅಂದ್ರೆ ಇದು ನಮ್ಮ ಊರಿಗೆ ನಡೆಯುವ ಹಬ್ಬ ಅಂತ ಇವತ್ತು ನಾವು ಪ್ರತಿಯೊಬ್ಬರು ಮನೆ ಮನೆಯಿಂದ ಕೂಡ ನಾವು ಕೋಲಾರ ಹೋಗ್ಬೇಕು. ಯಾಕಂದ್ರೆ ಇವತ್ತು ಯಾವ್ಯಾವ ಜಯಂತಿಯನ್ನು ಮಾಡ್ತಾ ಇದ್ದಾರೆ, ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಬೋವಿ ಜನಾಂಗ ಇವತ್ತು ನಿಜವಾಗ್ಲೂ ಕೂಡ ಹಳ್ಳಿಗಳಲ್ಲಿ ಇವತ್ತು ಬಂಡೆ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋದು, ಅಗ್ರಿಕಲ್ಚರ್ ಕೆಲಸ ಮಾಡೋದು, ಗಾರೆ ಕೆಲಸ ಮಾಡೋದು ನಾವು ನಿಜವಾದ ಇವತ್ತು ಇದು ಒಂದು ಕಡೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದ್ ಕಡೆ ಬೋವಿ ಜನಾಂಗನ ಗುರುತಿ ಇವತ್ತು ಒಂದು ಬೋವಿ ನಿಗಮವನ್ನು ಮಾಡಿದ್ದಾರೆ. ಹಿಂದೆ ಎಲ್ಲ ಕೂಡ ಹಗರಣಗಳಾಗಿದ್ದಾವೆ. ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೆ ಬೋವಿ ಅಭಿವೃದ್ಧಿ ನಮ್ಮ ಡೆವಲಪ್ ಆಗುತ್ತೆ, ನಮ್ಮ ಜನಸಾಮಾನ್ಯರಿಗೆ ಒಳ್ಳೆ ಕೆಲಸ ಆಗುತ್ತೆ ಅಂತ ಇವತ್ತು ಸಿದ್ದರಾಮೇಶ್ವರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಕೂಡ ನಮ್ಮ ಊರುಗಳಲ್ಲಿ ಯಾರೋ ಒಬ್ಬ ಚಂಗರಾಯಪ್ಪನ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು ಅಂತಲ್ಲ, ನಮಗೊಂದು ಕಮ್ಯುನಿಟಿ ಅಂದ್ರೆ ನಮ್ಮ ಜಾತಿ ಅಂದ್ರೆ ಅಭಿಮಾನ ಇರಬೇಕು. ಕೆಲವರೆಲ್ಲ ಹೇಳ್ತಾರೆ ನಾವು ಬೋವಿ ಜನಾಂಗದ ಹುಟ್ಟಿ ನಾವು ಹೆಮ್ಮೆ, ಕೆಲವರು ಬೋವಿ ಜನಾಂಗ ಎಸ್ಸಿ ಅಂತಲ್ಲ. ಇವತ್ತು ಈ ದೇಶದಲ್ಲಿ ನೀವು ನಿಜವಾಗ್ಲೂ ಕೂಡ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ನಮ್ಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ಈ ರಿಸರ್ವೇಶನ್ ಯಾರ ಕೈಲೂ ಕಿತ್ತಕ್ಕಾಗಲ್ಲ ಅಂತ ಇವತ್ತು ಹೆಮ್ಮೆಯಿಂದ ಅಂಬೇಡ್ಕರ್ ಇವತ್ತು ನೆನೆಸ್ಕೊಂತ, ಅದ್ರ ಜೊತೆಗೆ ನಾವು ಇದೇ ತಿಂಗಳು 23ನೇ ತಾರೀಕು ಕೋಲಾರಲ್ಲಿ ಇಡೀ ಕರ್ನಾಟಕದಲ್ಲಿ ಮಾದರಿ ಆಗ್ಬೇಕು. ಸುಮಾರು 10,000-15,000 ಜನ ಸೇರಿ ನಾವು ಬೋವಿ ಜನಾಂಗದಲ್ಲಿ ಇದೀವಿ. ನಾವೆಲ್ಲ ಕೂಡ ನಮ್ಮ ಸಮುದಾಯಕ್ಕಾಗಿ ರಾಜ್ಯ ಇವತ್ತೆಲ್ಲ ಅನ್ನ ಮಾತಾಡಿದ್ರು. ನಾವು ಯಾಕಂದ್ರೆ ನಾವು 15,000-20,000 ಜನ ಕೋಲಾರ ಸೇರಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೋವಿ ಜನಾಂಗದ ಸುಮಾರು ರಾಜ್ಯದ ಹೆಚ್ಚು ಜನ ಇದ್ದಾರೆ. ಇವ್ರಿಗೆ ಏನಾದ್ರೂ ಕೂಡ ಸುಮಾರು ಲಕ್ಷಾಂತರ ಹಣವನ್ನು ಇವ್ರಿಗೆ ಮೀಸಲಿಟ್ಟು ಇವತ್ತು ಬೋವಿ ಜನ ಅಭಿವೃದ್ಧಿ ಆಗ್ಬೇಕು ಅಂತ ಮುಂದಾಗಬೇಕು. ಆ ಕಾರಣಕ್ಕಾಗಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ನಮ್ಮ ಊರಲ್ಲಿ ಮನೆ ಮನೆಗೂ ಒಬ್ರು ಇಬ್ರು ನಮ್ಮ ಜಯಂತಿಗೆ ಬಂದು ಆ ಜಯಂತಿಯ ಸುಮಾರು ಜನ ರಾಜಕೀಯ ಪಕ್ಷದ ನಾಯಕರು, ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ರಾಜ್ಯ ಮಟ್ಟದ ನಾಯಕರು ಮಾಡ್ತಾರೆ. ಇಲ್ಲಿ ಯಾವುದೂ ಕೂಡ ಜಾತಿಯ ತಾರತಮ್ಯ ಇಲ್ಲ. ಬೋವಿ ಜನಾಂಗ ಎಲ್ಲ ಜಾತಿಯ, ಅದು ಒಕ್ಕಲಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ಎಸ್ಸಿ ಎಲ್ಲ ಜನಾಂಗ ಕೂಡ ನಾವು ಸೌಹಾರ್ದತೆಯಿಂದ ಇದೀವಿ. ನಾವು ಅಣ್ಣ ತಮ್ಮಂದಿಗೆ ಬರ್ತಾ ಇದೀವಿ. ನೀವೆಲ್ಲರೂ ಬರಬೇಕು, ನಮ್ಮ ಜಯಂತಿ ಬಂದು ಯಶಸ್ವಿ ಮಾಡಬೇಕು ಅಂತ ಕೋರ್ಕೊಂತ ಇದ್ರೆ. ಹಾಗಾಗಿ ಇದೇ ತಿಂಗಳು 23 ಕೋಲಾರಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬರಬೇಕಂತ ಮನವಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.